ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರವನ್ನು ಕಡಿಯಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗೆ ಮರವನ್ನು ಕಡಿದವರು ಯಾರು ಅಂತ ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಮಧು ಜಿ ಮಾದೇಗೌಡಗೆ ಇಲ್ಲಿ ಸಂಕಷ್ಟ ಎದುರಾಗುತ್ತಾ ಎನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ MLCಗೆ ನೋಟಿಸ್ ನೀಡೋಕೆ ಅರಣ್ಯ ಇಲಾಖೆಯವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಫಾರ್ಮ್ನಲ್ಲಿ ನಡೆದಿದ್ದಂಥ ಮರಗಳ ಮಾರಣ ಹೋಮ ಆಯಿತು. ಮರ ಕಡಿಯೋಕೆ ಅನುಮತಿಯನ್ನು ತಗೊಂಡಿರಲಿಲ್ಲ. ಮನವಿ ಪತ್ರವನ್ನು ಪರಿಷತ್ ಸದಸ್ಯರು ಕೊಟ್ಟಿದ್ರು. ಅರಣ್ಯ ಇಲಾಖೆ ಅನುಮತಿಯನ್ನು ಪಡೆಯದೆ ಪತ್ರವನ್ನು ಕೊಟ್ಟಿದ್ರು ಪರಿಷತ್ ಸದಸ್ಯ. ಗಾಂಧಿ ಗ್ರಾಮದ ಅಭಿವೃದ್ಧಿಯಲ್ಲಿ 19 ಮರಗಳನ್ನು ಕಡಿಯಲಾಗಿದೆ. ಪರಿಷತ್ ಸದಸ್ಯನ ಸೂಚನೆಯಂತೆ ಮರವನ್ನು ಕಡಿದು ಸಾಗಾಟವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧು ಜಿ ಮಾದೇಗೌಡ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಶಾಸಕ. ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಚುನಾಯಿತ ಮಧು ಮಾದೇಗೌಡ ಇವರು ಗಾಂಧಿ ಗ್ರಾಮಕ್ಕಾಗಿ 20 ಎಕರೆ ಜಮೀನು ಮಂಜೂರು ಮಾಡಿತ್ತು ಸರ್ಕಾರ. 20 ಎಕರೆ ಜಾಗವನ್ನು ಗುರುತಿಸಿದ್ರು ಕೂಡ ಅಲ್ಲಿ ಅಕ್ರಮವಾಗಿ ಮರ ಕಡಿದಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರವನ್ನು ಕಡಿದ ನಂತರ ಅನುಮತಿಗೆ ಮನವಿ ಪತ್ರವನ್ನು ಪರಿಷತ್ ಸದಸ್ಯರು ಕೊಟ್ಟಿದ್ದಾರೆ. ಈಗಾಗಲೇ ಮುಂದೆ ನಿಂತು ಮರ ಕಡಿಸಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿ ಇತರರ ಮೇಲೆ ಅರಣ್ಯ ಕಾಯ್ದೆ ಮೊಕದ್ದಮೆ ದಾಖಲಾಗಿದೆ. ಅದೇ ಪ್ರಕರಣಕ್ಕೆ ಮಧು ಮಾದೇಗೌಡರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋಕೆ ಅರಣ್ಯ ಇಲಾಖೆಯವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ಮರಗಳನ್ನು ಕಡಿದಿರುವಂಥ ಪ್ರಕರಣ ಆಯಿತು. ಹಾಗಾದರೆ ಇಲ್ಲಿ ಕಾಂಗ್ರೆಸ್ನ MLC ಮಧು ಜಿ ಮಾದೇಗೌಡ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಎದುರಾಗ್ತಾ ಇದೆ. ಮಂಡ್ಯ ತಾಲೂಕು ಮಲ್ಲಿಗೆರೆ ಫಾರ್ಮ್ನಲ್ಲಿ ಈ ಮರಗಳನ್ನು ಕಡಿಯಲಾಗಿತ್ತು. ಮರ ಕಡಿಯೋಕೆ ಅನುಮತಿ ಪತ್ರವನ್ನು ಕೊಟ್ಟಿದ್ದು ಇದೇ ಪರಿಷತ್ ಸದಸ್ಯರಾಗಿರುವಂಥ ಮಧು ಜಿ ಮಾದೇಗೌಡ ಅವರು. ಸದ್ಯ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಹಾಗೆಯೇ ಇವರ ಬಗ್ಗೆ ವಿಚಾರಣೆ ನಡೆಸೋಕ್ಕೂ ಕೂಡ ಈಗಾಗಲೇ ಅರಣ್ಯ ಇಲಾಖೆ ನಿರ್ಧಾರವನ್ನು ಮಾಡಿದೆ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಮರಗಳನ್ನು ಕಡಿದಿದ್ದಾರೆ. ಇಲ್ಲಿ ಗಾಂಧಿ ಗ್ರಾಮದ ಅಭಿವೃದ್ಧಿ ಹೆಸರಲ್ಲಿ 19 ಮರಗಳನ್ನು ಕಡಿಯಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ಮರವನ್ನು ಕಡಿದಿದ್ದಾರೆ. ಗಾಂಧಿ ಗ್ರಾಮ ಅಭಿವೃದ್ಧಿ ಹೆಸರಲ್ಲಿ ಈ ಮರವನ್ನು ಕಡಿಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಾಂಧಿ ಗ್ರಾಮಕ್ಕಾಗಿ 20 ಎಕರೆ ಜಾಗ ಸರ್ಕಾರ ಸ್ಯಾಂಕ್ಷನ್ ಮಾಡಿತ್ತು. ಇಲ್ಲಿ ಒಂದಷ್ಟು ಮರಗಳು ಕೂಡ ಇತ್ತು. ಇದನ್ನು ಕಡಿಯೋಕೆ ಪರಿಷತ್ ಸದಸ್ಯರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇವರು ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದಿಲ್ಲ ಎನ್ನುವಂಥ ಆರೋಪ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕಾಂಗ್ರೆಸ್ನ MLC ಮಧು ಜಿ ಮಾದೇಗೌಡಗೆ ಸಂಕಷ್ಟ ಎದುರಾಗುತ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಹಾಗಾದರೆ ಇಲ್ಲಿ ಅನುಮತಿಯನ್ನೇ ಪಡೆಯದೆ 19 ಮರಗಳನ್ನು ಕಡಿದು ಬಿಸಾಕಿದ್ರೆ ಹೇಗೆ ರಾಘವೇಂದ್ರ? ಸಂಪತ್, ಈಗ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಪರಿಷತ್ ಶಾಸಕರಾಗಿರುವಂತಹ ಮಧು ಜಿ ಮಾದೇಗೌಡರಿಗೆ ಅರಣ್ಯ ಇಲಾಖೆಯಿಂದ ಈಗ ನೋಟಿಸ್ ಜಾರಿಯಾಗಿರುವಂತದ್ದು. ಯಾಕೆಂದ್ರೆ ಅಕ್ರಮವಾಗಿ ಮರಗಳನ್ನ ಕಡಿದು ಸಾಗಿಸುವಂತ ಪ್ರಕರಣದಲ್ಲಿ ಈಗ ಅರಣ್ಯ ಇಲಾಖೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಗ್ರಾಮದ ಫಾರ್ಮ್ ನಲ್ಲಿ ನೆಟ್ಟಿದ್ದಂತ ಸುಮಾರು 19 ಮರಗಳನ್ನ ಈಗ ಗಾಂಧಿ ಗ್ರಾಮದ ಅಭಿವೃದ್ಧಿ ಹೆಸರಿನಲ್ಲಿ ಕಡಿದು ಸಾಗಣೆ ಮಾಡುವ ಆರೋಪ ಎದುರಾಗಿರುವಂತದ್ದು. ಹೀಗಾಗಿ ಕೂಡ ಈಗ ಅರಣ್ಯ ಇಲಾಖೆ ಏನು ಪರಿಷತ್ ಸದಸ್ಯರಾಗಿರುವಂತಹ ಮಧು ಜಿ ಮಾದೇಗೌಡ ಹಾಗೂ ಟ್ರಸ್ಟ್ ಅಧ್ಯಕ್ಷರು ಆಗಿರುವಂತಹ ಕಾಂಗ್ರೆಸ್ನ ಶಾಸಕರಿಗೆ ಈಗ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಗಾಂಧಿ ಗ್ರಾಮಕ್ಕಾಗಿ ಸುಮಾರು 20 ಎಕರೆ ಜಮೀನನ್ನ ಸರ್ಕಾರ ಮಂಜೂರು ಮಾಡಿತ್ತು. ಈ ಜಾಗ ಹಿಂದೆ ರೇಷ್ಮೆ ಇಲಾಖೆಗೆ ಸೇರಿದ್ದಾಗಿದ್ದು 20 ಎಕರೆದಲ್ಲಿ ಬೆಳೆದಿದ್ದ ಸುಮಾರು 19 ಮರಗಳನ್ನ ಈಗ ಕಡಿದಿರುವ ಆರೋಪದ ಮೇಲೆಗೆ ಮಧು ಜಿ ಮಾದೇಗೌಡರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಈ ಕಾಂಗ್ರೆಸ್ನ ಪರಿಷತ್ ಶಾಸಕರಿಗೆ ಈಗ ಕಾನೂನು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಏನೀಗ ಅಕ್ರಮವಾಗಿ ಮರಗಳನ್ನ ಕಡಿದ್ರು ಸಾಗಣೆ, ಯಾಕೆಂದ್ರೆ ಯಾವುದೇ ಅನುಮತಿಯನ್ನ ಪಡೆದಂತೆ ಅರಣ್ಯ ಇಲಾಖೆಯಿಂದ ಈ ಮರಗಳನ್ನ ಈಗ ಕಡಿದು ಸಾಗಣೆ ಮಾಡಿರುವಂತದ್ದು ಈಗ ಸಂಕಷ್ಟವನ್ನ ತಂದೊಡ್ಡಿದೆ. ಏನಾದ್ರೂ ಈ ಒಂದು ಪ್ರಕರಣ ದಾಖಲಾಗಿ ಇದರಿಂದ ಏನಾದ್ರು ಪರಿಷತ್ ಶಾಸಕ ಸ್ಥಾನಕ್ಕೂ ಕೂಡ ಕುಂದು ತರುವಂತ ಸಾಧ್ಯತೆ ಇರುವಂತದ್ದು. ಸಂಪತ್, ರಾಘವೇಂದ್ರ, ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆಯಾ? FIR ನಲ್ಲಿ ಯಾರ್ದೆಲ್ಲ ಹೆಸರು ಇದೆ ದಾಖಲಾಗಿದ್ರೆ? ಸದ್ಯಕ್ಕೆ ಈಗಾಗಲೇ ಕೂಡ ಅರಣ್ಯ ಇಲಾಖೆ ದೂರಿನ ಮೇರೆಗೆ ಈಗ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿ 9 ಜನರ ಮೇಲೆ ಈಗ ಅರಣ್ಯ ಇಲಾಖೆ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಧು ಜಿ ಮಾದೇಗೌಡರಿಗೂ ಕೂಡ ನೋಟಿಸ್ ಅನ್ನು ನೀಡಿ ವಿಚಾರಣೆ ನಡೆಸಕ್ಕೆ ಕೂಡ ಮುಂದಾಗಿರುವಂತದ್ದು. ಯಾಕೆಂದ್ರೆ ಗಾಂಧಿ ಗ್ರಾಮದ ಹೆಸರಲ್ಲಿ ಏನು ಈ ಗಾಂಧಿ ಗ್ರಾಮದ ಜಾಗವನ್ನ ಮಂಜೂರು ಮಾಡುತ್ತಿದ್ದಂತ ಸರ್ಕಾರ ಮಂಜೂರು ಮಾಡಿದ್ರು ಕೂಡ
ಸರ್ಕಾರದ ಅನುಮತಿಯನ್ನ ಪಡೆದೆ ಈಗ ಮರಗಳನ್ನ ಅಭಿವೃದ್ಧಿ ಹೆಸರಲ್ಲಿ ಕಡಿದು ಸಾಗಣೆ ಮಾಡಿರೋದ್ರಿಂದ ವಿರುದ್ಧ ಈಗ ಅವರನ್ನು ಕೂಡ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಕೂಡ ಈಗ ಮಧು ಮಾದೇಗೌಡರಿಗೂ ಕೂಡ ಈ ಒಂದು ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಈ ಒಂದು ಪ್ರಕರಣದಲ್ಲಿ ಇವರು ಟ್ರಸ್ಟ್ ನ ಅಧ್ಯಕ್ಷರಾಗಿರೋದಾಗಿ ಇವರನ್ನು ಕೂಡ ವಿಚಾರಣೆ ನಡೆಸಿ ಮುಂದಿನ ಒಂದು ಕಾನೂನು ಕ್ರಮಕ್ಕೂ ಕೂಡ ಜರುಗಿಸಲಿಕ್ಕೆ ಈಗ ಅರಣ್ಯ ಇಲಾಖೆಯವರು ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.